ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯ್ಕ. ರಾಜ್ಯದಲ್ಲಿ RSS ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತಾ? ರಾಜ್ಯ ಸರ್ಕಾರ ಇಂಥದ್ದೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ಯಾ? ಅದರಲ್ಲೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವ ಪತ್ರಕ್ಕೆ CM ಸಿದ್ದರಾಮಯ್ಯ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಇಂತಹ ಹಲವು ಪ್ರಶ್ನೆಗಳಿಗೆ ಕಾರಣವಾಗಿರುವಂಥದ್ದು RSSಗೆ ಈ ವರ್ಷ 100 ವರ್ಷದ ಸಂಭ್ರಮಾಚರಣೆಯಲ್ಲಿದೆ. ಇವತ್ತು BJP ಎಲ್ಲ ಕಡೆ, ಅದರಲ್ಲೂ ಕೂಡ ರಾಜ್ಯಾದ್ಯಂತ ದೇಶಾದ್ಯಂತ RSSನ 100ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿರುವಂತಹ ಪತ್ರ BJP ನಾಯಕರಿಗೆ ಮತ್ತು RSS ನಾಯಕರಿಗೆ ಆಘಾತವನ್ನು ತಂದೊಡ್ಡಿದೆ. ಹೌದು, ರಾಜ್ಯದಲ್ಲಿ ನಡೆಯುವಂತಹ RSSನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕನ್ನುವ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಿಸ್ತೃತವಾದ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಒಂದು ಪತ್ರದಲ್ಲಿ RSSನ ಕಾರ್ಯಚಟುವಟಿಕೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳ ಆವರಣದಲ್ಲಿ ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಬರೆಯುವ ಮೂಲಕ RSSಗೆ ಶಾಕ್ ಕೊಡುವಂಥ ಕೆಲಸವನ್ನು ಪ್ರಿಯಾಂಕ್ ಖರ್ಗೆ ಮಾಡ್ತಿದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ಇನ್ನು ಮುಂದೆ RSS ಚಟುವಟಿಕೆಗಳು ಸಾರ್ವಜನಿಕ ವಲಯದಲ್ಲಿ, ಅದರಲ್ಲೂ ಕೂಡ ಶಾಲಾ ಕಾಲೇಜುಗಳ ಆವರಣದಲ್ಲಿ ನಡೆಯಲ್ವಾ? ಈ ಒಂದು RSS ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಅಂತ ಸಾಕಷ್ಟು ಒತ್ತಾಯವನ್ನು ಕಾಂಗ್ರೆಸ್ ನಾಯಕರು ಪದೇ ಪದೇ ಮಾಡ್ತಾನೆ ಬಂದಿದ್ರು. ರಾಷ್ಟ್ರ ಮಟ್ಟದಲ್ಲೂ ಕೂಡ RSS ಬ್ಯಾನ್ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಹೋರಾಟಗಳನ್ನು ಕಾಂಗ್ರೆಸ್ BJP ವಿರುದ್ಧ ಮಾಡ್ತಾನೆ ಬಂದಿದೆ. BJPಯು ಕೂಡ ಇದಕ್ಕೆ ವಿರೋಧವಾಗಿ RSS ಒಂದು ಸ್ವಯಂ ಸೇವಕ ಸಂಘ, ಅದರ ಜೊತೆಗೆ ಸಮಾಜ ಸೇವೆಯನ್ನು ಮಾಡುವಂಥ ಸಂಘ ಅನ್ನುವಂಥ ಕೆಲವೊಂದಿಷ್ಟು ಸಮರ್ಥನೆಯನ್ನು ಮಾಡ್ಕೊಂಡು ಬಂದಿತ್ತು. ಹೀಗಾಗಿ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇವತ್ತು RSS 100ನೇ ವರ್ಷ ಆಚರಣೆಯ ಸಂಭ್ರಮದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಇಂತಹದೊಂದು ಪತ್ರ ರಾಷ್ಟ್ರಕ್ಕೆ ಮತ್ತು ರಾಜ್ಯದಲ್ಲಿ ಈ ಒಂದು RSS ವಿಚಾರಗಳ ಒಂದು ಕಾರ್ಯಚಟುವಟಿಕೆಗಳು, ಬೈಟೆಕ್ಗಳು ಯಾವ ರೀತಿ ನಡೀತಿದ್ವು ಅದೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕುವ ಕೆಲಸ ಆಗತ್ತಾ ಅನ್ನುವಂಥದ್ದು ಪ್ರಶ್ನೆ ಈಗ ಮೂಡ್ತಿರುವಂಥದ್ದು. ಪ್ರಮುಖವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು CM ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು, ಅದಕ್ಕೂ ಕೂಡ CM ಸಿದ್ದರಾಮಯ್ಯ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಈ ಒಂದು ಪತ್ರವನ್ನು ಪರಿಶೀಲನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ತರಾತುರಿಯ ನಿರ್ಧಾರದಲ್ಲಿ 100ನೇ ವರ್ಷದ ಸಂಭ್ರಮಾಚರಣೆ ಇರುವಂಥ RSSಗೆ ಕಾರ್ಯಚಟುವಟಿಕೆಗಳನ್ನ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆಯಾ? ಈ ಒಂದು ಪರಿಶೀಲನೆ ನಡೆಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕ್ರಮವನ್ನು ಕೈಗೊಳ್ತಾರ ಅನ್ನೋದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ RSSನ ಪಥಸಂಚಲನ ಕಾರ್ಯಕ್ರಮ ಆಗಿರ್ಬೋದು, RSSನ ಕಾರ್ಯಕರ್ತರು ಪ್ರತಿ ವಾರ ನಡೆಸುವಂತಹ ಬೈಠಕ್ಗಳಾಗಿರ್ಬೋದು, ಜೊತೆಗೆ ಏನು ಅವರು RSSನ ಸಂಘಟನೆ ಮಾಡ್ತಾರೆ, ಆ ಸಂಘಟನೆಯ ಸಂದರ್ಭದಲ್ಲಿ ಬಳಸುವಂತಹ ಕೋಲು ಇಟ್ಕೊಂಡು ಓಡಾಡುವಂಥ ವಿಚಾರಗಳು ಸಾಕಷ್ಟು ಕಾಂಗ್ರೆಸ್ನ ನಾಯಕರಿಗೆ ಮತ್ತು ಕಾಂಗ್ರೆಸ್ನ ತತ್ವ ಸಿದ್ಧಾಂತಕ್ಕೆ ಒಂದಿಷ್ಟು ವಿರೋಧವಾಗಿತ್ತು. ಅದರ ಜೊತೆಗೆ ಕಾಂಗ್ರೆಸ್ ಇದನ್ನು ಮೊದಲಿಂದಲೂ ಕೂಡ ವಿರೋಧಿಸ್ತಾನೆ ಬಂದಿದೆ. ಹೀಗಾಗಿ ರಾಜ್ಯದಲ್ಲಿ RSS ಬ್ಯಾನ್ ಆಗಬೇಕು ಅನ್ನುವಂಥ ಕೂಗು ಪದೇ ಪದೇ ಕೇಳಿ ಬರ್ತಾ ಇದೆ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾದಂಥ BK ಹರಿಪ್ರಸಾದ್ ಆಗಿರ್ಬೋದು, ಕೆಲವೊಂದಿಷ್ಟು ನಾಯಕರು RSS ಸಂಘಟನೆಯ ವಿರುದ್ಧ ಸಾಕಷ್ಟು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಿರ್ತಾರೆ. BJP ನಾಯಕರು ಮತ್ತು BJPಯ ಕೆಲವೊಂದಿಷ್ಟು ಸಂಘಗಳು, ಅದರಲ್ಲೂ ಬರುವಂಥ RSSನ ಕೆಲವೊಂದಿಷ್ಟು ಸಂಘಟನೆಗಳು ಮತ್ತು RSS ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸವನ್ನು ಮಾಡ್ತಾ ಇದೆ, ದ್ವೇಷ ಭಾಷಣಗಳನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ಸಮಾಜದಲ್ಲಿ ಕೆಲವೊಂದಿಷ್ಟು ಜಾತಿಗಳ ನಡುವೆ ಸಂಘರ್ಷವನ್ನು ತಂದೊಡ್ತಿದೆ ಅನ್ನುವ ನಿಟ್ಟಿನಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ. ಇತ್ತ BK ಹರಿಪ್ರಸಾದ್ ಅವರು ಕೂಡ ಈ ಒಂದು RSS ಸಂಘಟನೆಯನ್ನು ತಾಲಿಬಾನ್ಗಳಿಗೆ ಹೋಲಿಕೆ ಮಾಡುವುದರ ಮೂಲಕ ತಮ್ಮ ಅಸಮಾಧಾನ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರ ಇದೀಗ ರಾಜ್ಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ BJP ನಾಯಕರು ಸರ್ಕಾರದ ವಿರುದ್ಧ ಅಸಮಾಧಾನ, ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಮಾಜ ಸೇವೆಗಾಗಿ ಇರುವಂತಹ RSS ಸಂಘವನ್ನು ಇವರು ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಸರಿಯಲ್ಲ ಅನ್ನುವ ನಿಟ್ಟಿನಲ್ಲಿ BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ತಮ್ಮ ಅಸಮಾಧಾನ ಹೊರಹಾಕಿರುವಂಥದ್ದು. ಆರ್ ಅಶೋಕ್ ಆಗಿರ್ಬೋದು, CT ರವಿ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಇವರೆಲ್ಲರೂ ಕೂಡ RSS ಪರವಾಗಿ ಇದೀಗ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಿದ್ದಾರೆ. RSSನ ಸಂಘಟನೆ ಮತ್ತು RSSನ ಕೆಲವೊಂದಿಷ್ಟು ಕೆಲಸಗಳು, ಸೇವೆಗಳು ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ. ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು RSS ಮಾಡ್ತಿದೆ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ ಸಮರ್ಥನೆಗಿಳಿದಿದ್ದಾರೆ. ಇನ್ನು ಮುಂದೆ CM ಸಿದ್ದರಾಮಯ್ಯ ಅವರ ಮುಂದಿರುವಂಥ ಈ ಒಂದು ವಿಚಾರ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಯಾವ ರೀತಿ ನಿರ್ಧಾರಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ, ಒಂದು ವೇಳೆ ಸಾರ್ವಜನಿಕ ಸ್ಥಳಗಳಾಗಿರ್ಬೋದು ಅಥವಾ ಶಾಲಾ ಕಾಲೇಜುಗಳ ಆವರಣಗಳಾಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳಾಗಿರ್ಬೋದು, ಈ ಒಂದು ಕಾರ್ಯಕ್ರಮಗಳಿಗೆ ಒಂದಿಷ್ಟು ನಿಬಂಧನೆಗಳನ್ನು ರಾಜ್ಯ ಸರ್ಕಾರ ಹಾಕತ್ತಾ ಅಥವಾ ಶಾಲಾ ಕಾಲೇಜುಗಳಲ್ಲಿ ಈ ಒಂದು RSSನ ಬೈಠಕ್ಗಳನ್ನು ಮಾಡೋದಕ್ಕೆ ಬ್ರೇಕ್ ಹಾಕತ್ತಾ ಅನ್ನೋದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರ ರಾಷ್ಟ್ರ ಮಟ್ಟದಲ್ಲೂ ಕೂಡ ಭಾರಿ ಸದನ ಮಾಡ್ತಿರೋದ್ರಿಂದ RSSಗೆ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬ್ರೇಕ್ ಹಾಕಿ ತಮ್ಮ ಒಂದು ಪ್ರತಿಷ್ಠೆಯನ್ನು ಹೆಚ್ಚೆ ಮಾಡಿಕೊಳ್ತಾ, ಅದರ ಜೊತೆಗೆ ಕಾಂಗ್ರೆಸ್ ಮೊದಲಿಂದಲೂ ಕೂಡ RSSನ ತತ್ವ ಸಿದ್ಧಾಂತಗಳನ್ನು ವಿರೋಧ ಮಾಡ್ತಾ ಬಂದಿದೆ. ಇದೊಂದು ಮನುವಾದಿ ಸಂಸ್ಕೃತಿಯನ್ನು ಹೊಂದಿರುವಂಥ
ಸಂಘಟನೆ ಇದು ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ಕೇವಲ ಮೇಲಿನ ವಿಚಾರಕ್ಕೆ ಅಷ್ಟೇ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ RSSಗೆ ಇರುವಂಥ ಫಂಡಿಂಗ್ ಎಲ್ಲಿಂದ ಬಂದಿದೆ, ಜೊತೆಗೆ ಮೋಹನ್ ಭಾಗವತ್ ಅವರವರು ಯಾವ ರೀತಿ ಸೆಕ್ಯೂರಿಟಿಯನ್ನು ಹೊಂದಿದ್ದಾರೆ, ಅವರಿಗೆ ಎಷ್ಟು ಸೆಕ್ಯೂರಿಟಿ ಕೊಡುವಂಥ ಅವಶ್ಯಕತೆ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಇದೀಗ ಪ್ರಿಯಾಂಕ ಖರ್ಗೆ ಅವರು ಮಾತಾಡಿರುವಂಥದ್ದು. ಹೀಗಾಗಿ ರಾಜ್ಯದಲ್ಲಿ ಈ ಒಂದು ರಾಜಕೀಯ ಸಂಚಲನಕ್ಕೆ ಕಾರಣವಾಗಿರುವಂಥ ಪ್ರಿಯಾಂಕ ಖರ್ಗೆ ಅವರ ಪತ್ರ ರಾಷ್ಟ್ರ ರಾಜಕಾರಣದ ಮೇಲೂ ಪರಿಣಾಮ ಬೀರುತ್ತಾ RSSಗೆ ಏನಾದರೂ ಒಂದಿಷ್ಟು ನಿಬಂಧನೆಗಳನ್ನ ಹಾಕುವ ಮೂಲಕ, ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕುವ ಮೂಲಕ ಬ್ಯಾನ್ ಮಾಡಬೇಕು ಅನ್ನುವಂಥ ಒತ್ತಾಯಕ್ಕೆ ಈ ಒಂದು ಪತ್ರ ಪುಷ್ಟಿಯನ್ನ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ರಾಜ್ಯ ಸರ್ಕಾರ ಮತ್ತು CM ಸಿದ್ದರಾಮಯ್ಯ ಅವರು ಈ ಒಂದು ಪತ್ರಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ, RSS ಸಂಘಟನೆಗೆ ಇದು ಯಾವ ರೀತಿ ಮುಳ್ಳಾಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.